ದಳಪತಿ ವಿಜಯ್ ಅವರ ಬಹು ನಿರೀಕ್ಷಿತ ಮತ್ತು ಕೊನೆಯ ಚಿತ್ರ ಜನನಾಯಗನ್ ಬಿಡುಗಡೆಗೂ ಮುನ್ನವೇ ಅಂತರ್ಜಾಲದಲ್ಲಿ ಸೋರಿಕೆಯಾಗಿ ಭಾರೀ ವಿವಾದ ಸೃಷ್ಟಿಸಿದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಬೃಹತ್ ಚಿತ್ರಕ್ಕೆ ಸಂಬಂಧಿಸಿದ ಪ್ರಮುಖ ತುಣುಕುಗಳು ಮತ್ತು ಕೆಲವು ವರದಿಗಳ ಪ್ರಕಾರ ಸಂಪೂರ್ಣ HD ಚಲನಚಿತ್ರವೇ ಆನ್ಲೈನ್ನಲ್ಲಿ ಲಭ್ಯವಾಗಿದೆ. ಸುಮಾರು 5 ರಿಂದ 10 ನಿಮಿಷಗಳಷ್ಟು ದೀರ್ಘವಾದ ದೃಶ್ಯಗಳು, ನಾಯಕನ ಪರಿಚಯ, ಟೈಟಲ್ ಕಾರ್ಡ್ ಮತ್ತು ಕ್ಲೈಮ್ಯಾಕ್ಸ್ ಭಾಗಗಳು ಸೇರಿದಂತೆ ಹಲವು ಪ್ರಮುಖ ಸನ್ನಿವೇಶಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿವೆ. ಚಿತ್ರ ಬಿಡುಗಡೆಗೆ ಸಿದ್ಧವಾಗುತ್ತಿರುವ ಈ ಸಮಯದಲ್ಲಿ ನಡೆದ ಈ ಘಟನೆಯು ಚಿತ್ರೋದ್ಯಮಕ್ಕೆ ಆಘಾತವನ್ನುಂಟು ಮಾಡಿದೆ. ನಿರ್ದೇಶಕ ಎಚ್. ವಿನೋದ್ ಅವರು ತಮ್ಮ ತೀವ್ರ ನೋವನ್ನು ವ್ಯಕ್ತಪಡಿಸಿದ್ದು, ಪ್ರತಿ ದೃಶ್ಯವೂ ಯಾರೋ ಒಬ್ಬರ ಕನಸು ಹೊತ್ತು ತರುತ್ತದೆ. ಬಿಡುಗಡೆಗೂ ಮುನ್ನವೇ ಈ ರೀತಿ ಸೋರಿಕೆಯಾಗಿರುವುದು ನಿಜಕ್ಕೂ ನೋವಿನ ಸಂಗತಿ. ದಯವಿಟ್ಟು ಇದನ್ನು ಹಂಚಿಕೊಳ್ಳಬೇಡಿ ಎಂದು ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಾಣ ಸಂಸ್ಥೆಯು ಸೋರಿಕೆಯಾದ ವಿಷಯಕ್ಕೆ ಸಂಬಂಧಿಸಿದಂತೆ ಕಠಿಣ ಕಾನೂನು ಕ್ರಮ ಕೈಗೊಂಡಿದೆ. ಅನಧಿಕೃತವಾಗಿ ಚಲನಚಿತ್ರದ ದೃಶ್ಯಗಳನ್ನು ಡೌನ್ಲೋಡ್ ಮಾಡುವುದು, ಹಂಚಿಕೊಳ್ಳುವುದು ಅಥವಾ ಹರಡುವುದು ಗಂಭೀರ ಕ್ರಿಮಿನಲ್ ಅಪರಾಧವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಲಾಗುವುದು ಎಂದು ಸಂಸ್ಥೆ ಎಚ್ಚರಿಕೆ ನೀಡಿದೆ. ನಟರಾದ ಚಿರಂಜೀವಿ, ಶಿವಕಾರ್ತಿಕೇಯನ್ ಮತ್ತು ಖುಷ್ಬೂ ಸುಂದರ್ ಸೇರಿದಂತೆ ಹಲವು ಗಣ್ಯರು ಪೈರಸಿಯನ್ನು ಖಂಡಿಸಿದ್ದಾರೆ. ಈ ಒಂದು ಕೃತ್ಯವು ಕಲಾವಿದರು, ತಂತ್ರಜ್ಞರು ಮತ್ತು ಕಾರ್ಮಿಕರ ಕನಸು ಮತ್ತು ಜೀವನೋಪಾಯಕ್ಕೆ ಮಾಡಿದ ಘೋರ ದ್ರೋಹವಾಗಿದೆ ಎಂದು ಬಣ್ಣಿಸಿದ್ದಾರೆ. ಅಭಿಮಾನಿಗಳು ಸಹ ಈ ಪೈರಸಿ ಕೃತ್ಯವನ್ನು ಖಂಡಿಸಿದ್ದು, ಸೋರಿಕೆಯಾದ ತುಣುಕುಗಳನ್ನು ನೋಡಬೇಡಿ ಅಥವಾ ಫಾರ್ವರ್ಡ್ ಮಾಡಬೇಡಿ, ಚಿತ್ರಮಂದಿರಗಳಲ್ಲಿ ಮಾತ್ರ ನೋಡಿ, ಚಿತ್ರತಂಡದ ಶ್ರಮಕ್ಕೆ ಬೆಂಬಲ ನೀಡಿ ಎಂದು ಒತ್ತಾಯಿಸಿದ್ದಾರೆ.